ಜ್ಞಾನದ ಬಲದಿಂದ ಅಜ್ಞಾನದ ಕೇಡನೊಡೆಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡನೊಡೆಯ, ಸತ್ಯದ ಬಲದಿಂದ ಅಸತ್ಯದ ಕೇಡನೊಡೆಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡನೊಡೆಯ, ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು, ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಾಂತರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಬಹುಶಃ ಇವತ್ತಿನ ದಿನ ನಿವೃತ್ತಿಯನ್ನು ಹೊಂದುತ್ತಾ ಇರುವಂಥ ನಮಗೆಲ್ಲರಿಗೂ ಆತ್ಮೀಯರಾದ ಶ್ರೀ ಈರಣ್ಣ ಕಲಶೆಟ್ಟಿ ಗುರುಗಳಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿದಂಥ ನಮ್ಮ ಶ್ರೀಶೈಲ ಸ್ವಾಮಿಗಳಲ್ಲಿ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ವೇಳೆ ಭಾಳ ಆಗ್ಯದ, ಅವರಿವರೆನ್ನದೆ ಎಲ್ಲ ಗಣ್ಯರಲ್ಲಿ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಬಹುಶಃ ಈರಣ್ಣ ಸರ್ ಒಂದು ರೀತಿ ಮರೆಯಲಾರದ ಎವರ್ ಗ್ರೀನ್ ಪರ್ಸ್ನಾಲಿಟಿ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಒಬ್ಬ ಶಿಕ್ಷಕನಾಗೋದು ಬಹಳ ಪುಣ್ಯದ ಕೆಲಸ. ಇವತ್ತು ಆ ಮಕ್ಕಳೆಲ್ಲ ಕೊಡಮಾಡುವಂಥ ಕಾಣಿಕೆಗಳನ್ನು, ಅವ್ರು ಮಾಡುವಂಥ ಸನ್ಮಾನವನ್ನು ದೊಡ್ಡವ್ರು ಮಾಡೋಕ್ಕಿಂತ ಆ ಮಕ್ಕಳೇನು ಮಾಡಿದ್ರಲ್ಲ, ಅದು ನಿಷ್ಕಲ್ಮಶ ಭಾವನೆಯ ಮಕ್ಕಳೇನು ಮಾಡಿದ್ರಲ್ಲ, ಅದು ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಷ್ಟೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನನ್ನ ಕೇಳೋದಿದ್ರೆ ಅವ್ರ ಪಾರ್ಟಿಯೊಳಗೆ ಏನೂ ಗೀಚ್ ಬಿದ್ದಿರಂಗಿಲ್ಲ. ದೊಡ್ಡವ್ರ ಪಾರ್ಟಿಯೊಳಗೆ ಏನೇನೋ ಬರೆದು ಬಿಟ್ಟಿರ್ತೈತಿ, ಅಲ್ಲಿ ಅಡ್ಡ ಉದ್ದ ಗೆರೆ ಇರ್ತಾವೆ. ಅದು ನನಗೆ ಮಹತ್ವ ಅನ್ನಿಸ್ಲಿಲ್ಲ. ಸ್ವಚ್ಛ ಇದ್ದಂಥ ಪಾಟ್ ಏನು ಕುಂತಾವಲ್ಲ ಎದುರುಗಡೆ ವಿಶ್ವೇಶ್ವರನ ಸಮಾನ, ಅವು ಏನು ಸನ್ಮಾನ ಮಾಡಿದ್ವಲ್ಲ, ಅದು ನನಗೆ ಪದ್ಮಶ್ರೀ ಅನ್ನಿಸ್ತು ನಿಜವಾಗ್ಲೂ ಹೇಳಬೇಕು ಅಂತಂದರೆ. ಅದು ಶಿಕ್ಷಕರಲ್ಲಿ ಇನ್ಸ್ಪೈರ್ ಮಾಡುವಂಥ ಶಕ್ತಿ ಇರ್ತದೆ. ಎವರೇಜ್ ಟೀಚರ್, ಡಲ್ ಟೀಚರ್, ಇನ್ಸ್ಪೈರ್ ಟೀಚರ್, ಬೇರೆ ಬೇರೆ ಟೀಚರ್ಗಳು ಬರ್ತಾರೆ. ಡಾಕ್ಟರ್ ರಾಧಾಕೃಷ್ಣನ್ ಅವ್ರು ರಿಟೈರ್ಡ್ ಆದಾಗ, ಅಥವಾ ನೀವು ಅವರು ಕೇಳಿವಿ, ಆದರೆ ಮೊನ್ನೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಒಳಗಡೆ ಒಬ್ಬರು ರಿಟೈರ್ಡ್ ಆದ ಕನ್ನಡ ಕುಲಪತಿಗಳಾಗಿ. ಯಾರು ಗೊತ್ತಿರ್ಬೇಕು, ನಮ್ಮ ಸಿಂದಗಿ ತಾಲೂಕಿನವರೇ ಅವರು, ಡಾಕ್ಟರ್ MM ಕಲಬುರ್ಗಿ ಅವರು. ನೀವೆಲ್ಲ ಕೇಳಿರಿ. ಅವರು ರಿಟೈರ್ಡ್ ಆದ ದಿವಸ ಎಷ್ಟು ಅದ್ಭುತವಾದಂಥ ನೆನಪಿಟ್ಟುಕೊಳ್ಳುವಂಥ ಪರ್ಸ್ನಾಲಿಟಿ ಅಂತ ಕೇಳಿದರೆ, ಯಾಕೆ ದೊಡ್ಡವ್ರು ಹಾಕಾರ ಈ ಸಮಾಜದಲ್ಲಿ, ಯಾಕೆ ಅಂತ ಕೇಳಿದರೆ, ಮಕ್ಕಳೇ ಮಕ್ಕಳೇ ಬೋಲೋ ಭಾರತ್ ಮಾತಾ ಕಿ. ಮಕ್ಕಳೇ ಅಂದ್ರೆ ಈ ಕಡೆ ನೋಡ್ಬೇಕು ನೀವು, ಸೀದಾ ನೋಡ್ರಿ. ರಿಟೈರ್ಡ್ ಆಗಕತ್ತಿದ್ರು. ರಿಟೈರ್ಡ್ ಆಗಿ 5:30 ವೈಸ್ ಚಾನ್ಸ್ಲರ್ ಸೀಟ್ ಬಿಟ್ಟು ಇಳಿದ್ರು. ವೈಸ್ ಚಾನ್ಸ್ಲರ್ ರಿಟೈರ್ಡ್ ಆದ್ಬಿಟ್ಲೆ ಅವ್ರಿಗೆ ಮನೆಗೆ ಹೋಗ್ಲಿಕ್ಕೆ ತಮ್ಮದೇ ಆದಂಥ ವೈಸ್ ಚಾನ್ಸ್ಲರ್ ಕಾರ್ ಇರ್ತದೆ. ಅವರು ರಿಟೈರ್ಡ್ ಆದ್ಬಿಟ್ಲೆ ಎಲ್ಲಿ ಕುಂತರು ಅಂತ ಕೇಳಿದ್ರೆ ತಮ್ಮ ಕಾರ್ನಾಗ ಕುಂದಿರ್ಲಿಲ್ಲ, ವೈಸ್ ಚಾನ್ಸ್ಲರ್ ಕಾರ್ನಾಗ ಕುಂದಿರ್ಲಿಲ್ಲ. ನಾನು 5:30 ರಿಟೈರ್ಡ್ ಆಗಿದ್ದೀನಿ, ನಾ ಎಲ್ಲಿ ಕುಂದಿರ್ತೀನಿ ಅಂತ ಕೇಳಿದ್ರೆ ಎಲ್ಲ ವರ್ಕರ್ಸ್ ಅಡ್ಡಾಡು ಸಾಮಾನ್ಯ ಬಸ್ ಇರ್ತದಿಲ್ಲ, ಆ ಸೀಟ್ನಾಗ ಬಂದು ಕುಂದಿರ್ತಾರೆ. ಅವರು ನಾನು ಇದ್ರಾಗ ಹೋಗ್ತೀನಿ, ನಾವು ವೈಸ್ ಚಾನ್ಸಲರ್ ಕಾರ್ನಾಗ ಕುಂದ್ರಂಗಿಲ್ಲ ಅಂತ ಹೇಳ್ತಾರೆ. ಅಂಥವ್ರನ್ನು ಕೊಟ್ಟಂಥ ತಾಲೂಕು ಯಾವುದು ಅಂತ ಕೇಳಿದರೆ ನಮ್ಮದು ಸಿಂದಗಿ ತಾಲೂಕು, ಹೌದಲ್ಲ? ಇವತ್ತು ಬಹುಶಃ ನಮ್ಮ ಈರಣ್ಣ ಸರ್ನ್ನು ಕೊಟ್ಟವ್ರು ಯಾರು ನೆನೆಸ್ಬೇಕಂತ ಕೇಳಿದ್ರೆ ಮೂಗ್ತಿ ಎಲ್ಲರೂ ಕೊಡ್ತಾರೆ. ಬಜಾರ್ದಾಗ ರೊಕ್ಕ ಕೊಟ್ಟರೆ ಸಿಕ್ಬಿಡ್ತದೆ. ಆ ಮೂಗ್ತಿ ಎಲ್ಲಿಟ್ಕೊಳ್ಳೋದು? ಮುಕ್ತಿ ಎಲ್ಲಿ ಇಟ್ಕೋತಾರೆ? ನಾಳೆ ದೊಡ್ಡವ್ರ ಮುಕ್ತಿ ಎಲ್ಲಿ ಇಟ್ಕೋತೀರಿ? ನೋಡ್ರಿ, ನನ್ನ ಕಡೆ ನೋಡ್ರಿ. ಅದಕ್ಕೆ ಮೂಗ್ತಿ ಒಯ್ದು ಮೂಗ್ನಾಗ ಇಟ್ಕೊತಾರಲ್ಲ, ಹಂಗೆ ಮೂಗಿರ್ಲಿಲ್ಲ ಮೂಗ್ತಿಯಲ್ಲಿ ಇಟ್ಕೊಳಕ್ಕಾಗಂಗಿಲ್ಲ. ಹಂಗೆ ಈ ಮೂಗು ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ನಮ್ಮ ಸಂಪತ್ ಬಾಯಿ ಅನ್ನುವಂಥ ಒಬ್ಬ ಸುಂದರವಾದಂಥ ಒಬ್ಬ ಅಧ್ಯಾತ್ಮ ಜೀವಿ ಹೆಣ್ಮಗಳದಾರಿ ಅವ್ರ ಮನೆಯೊಳಗೆ. ತಾಯಿ, ಎ ಮದರ್ ಈಸ್ ಗ್ರೇಟರ್ ದಾನ್ 100 ಟೀಚರ್ಸ್. ಬಹುಶಃ ಬಂಗಾರ ಚಮಚೆ ಬಾಯಾಗಿ ಇಟ್ಕೊಂಡು ಬಂಗಾರ ತೊಟ್ಟಲ್ದಾಗ ಆಡಿದವ್ರು ಏನಲ್ಲ ಕಲಶೆಟ್ಟಿ ಸರ್. ಒಂದು ಕಾಲಕ್ಕೆ ಭಾಳ ಬಡತನ ಮನೆಯೊಳಗೆ. ಇವತ್ತು ಅವ್ರ ಸಹೋದರಾದಂಥ ನಮ್ಮ ರಾಜೀವ್ ಕಲಶೆಟ್ಟಿ ಅವ್ರು ಬಂದಾರ. ಅವರು UKP ಒಳಗೆ ಅವು ಟೈಪಿಂಗ್ ಮಿಷನ್ ಇದ್ವಲ್ಲ, ಕೈಲಿ ಹೊಡೆಯವು, ಏನವು ಟೈಪ್ ರೈಟರ್ ಇದ್ವಲ್ಲ ಮೊದ್ಲು, ಅದನ್ನು ಲೆಟರ್ಗಳನ್ನು ಟೈಪ್ ಮಾಡಬೇಕು. ಬಂದು ದುಡ್ಡಿನಲ್ಲಿ ಇವ್ರಿಗೆಲ್ಲ ಸಾಲಿಗೆ ಕಲಿಸ್ಬೇಕು. ಆ ಪುಣ್ಯಾತ್ಮ ಇದೆಲ್ಲ ನಾನು ಇವ್ರ ಮನೆ ಇವ್ರವ್ವ ನಮ್ಮ ಮಠಕ್ಕೆ ಬಂದ್ರಂದ್ರೆ ಸೆರಗ್ ತೊಯ್ಬೇಕು. ಅಷ್ಟತ್ತು ಎಲ್ಲ ವಿಚಾರ, ಮನೆಯ ಸಂಸಾರಿಕ ವಿಚಾರಗಳನ್ನು ತಾಪತ್ರಯಗಳನ್ನು ಹೇಳಿ
ಇವತ್ತು ಈರಣ್ ಸರ್ ಇಷ್ಟು ದೊಡ್ಡವ್ರಾಗ್ಯಾರ. ಅವರು ನಮ್ಮ ರಾಜೀವ್ರ ಮಕ್ಕಳು ಆರ್ಮಿ ಒಳಗದಾರ. ಅಲ್ಲಿ ಏನೋ ಹೇಳಿದ್ರಲ್ಲ, ಅವು ಎಲ್ಲ ಆಗ್ಬೇಕಾದ್ರೆ ಅದಕ್ಕೆ ಬೇರೆ ಯಾರು? ಸಂಪತ್ ಬಾಯಿ ಅವರು. ಜೋರಾಗಿ ಚಪ್ಪಾಳೆ ತಟ್ರಿ. ಆ ತಾಯಿಗೆ ಬಂದಿಲ್ಲ ಅವ್ರು ಇವತ್ತು. ಯಾಕೆ ನೆನೆಸ್ತೀನಿ ಅಂತ ಕೇಳಿದ್ರೆ, ಆಕಳ ನೋಡಿ ಕರು ತಗೋ, ತಾಯಿ ನೋಡಿ ಮಗಳು ತಗೋ. ಜೋಗೂರವ್ರೆ ಇವತ್ತು ಒಳ್ಳೆ ತಾಯಿ ಬಂದಿಲ್ಲ, ಇನ್ನೊಬ್ಬ ತಾಯಿ ಬಂದಾರ. ಅವ್ರು ಬರ್ಲಾರ್ದಕ್ಕೆ, ಅವ್ರು ಬರೋಕ್ಕಾಗಿಲ್ಲ. ಮನೆಯೊಳಗೆ ವಯಸ್ಸಾಗ್ಯದ. ವಯೋಸಹಜ ಇವ್ರಿಗೆ ನಿವೃತ್ತಿ ಆಗಿದೆ, ವಯೋಸಹಜ ಅವ್ರಿಗೂ ನಿವೃತ್ತಿ ಆಗ್ಯದ. ಯಾಕೆ ಹೇಳಕತ್ತೀನಿ ಇದನ್ನಂತ ಕೇಳಿದ್ರೆ, ಸಂಸಾರ ಹಿಂಗಿರ್ತದೆ. 100 ನೋವುಗಳನ್ನು ಉಂಡು ಅದರೊಳಗೆ 2 ಹೂವುಗಳನ್ನು ಸುಂದರವಾಗಿ ಅರಳಿಸುವಂಥ ಬದುಕಿದೆಯಲ್ಲ, ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಬಹುಶಃ ನಾನು ಈರಣ್ಣವ್ರನ್ನ ನೆನೆಸ್ಬೇಕು. ನೋಡ್ರಿ, ಒಂದು 12 ತಿಂಗಳು ಮಾತ್ರ ಪಗಾರ ತಗೊಂಡಾರ. 12 ವರ್ಷ. ಇಲ್ಲಿ ಕೇಳ್ರಿ, ಏ ಮಕ್ಕಳೇ, ಇಲ್ಲಿ ಕೇಳ್ರಿ, ನನ್ನ ಕಡೆ ಕೇಳ ಮಕ್ಕಳೇ, ಇಲ್ಲಿ ಕೇಳ್ರಿ. ಸಾಲಿ ಕ್ಲಾಸ್ನಾಗ ಇರ್ತಾರಲ್ಲ, ಕ್ಲಾಸ್ನಾಗ ಉಡಾಳ್ ಹುಡುಗರು ಎಲ್ಲಿ ಕುಂತಿರ್ತಾರವ? ಎಲ್ಲಿ ಕುಂತಿರ್ತಾರ? ಕ್ಲಾಸ್ನಾಗ ಉಡಾಳ್ ಹುಡುಗರು ಇರ್ತಾರಲ್ಲ, ಎಲ್ಲಿ ಕುಂತಿರ್ತಾರೆ? ಹಿಂದ್ ಮೂಲೆ ಕುಂತಿರ್ತಾರಲ್ಲ, ಪಕ್ಕಾ ಗೊತ್ತೈತಲ್ಲ ನಿಮ್ಗೆ. ಶಾಣ್ಯಾರ ಎಲ್ಲಿ ಕೂತಿರ್ತಾರ? ಮುಂದಿರ್ತಾರನ. ಮತ್ತು ಮೀಡಿಯಮ್ ಇದ್ದವ್ರು ಅವರೇ ಹೇಳಕತ್ತಾರ. ನನಗೆ ಈ ಉತ್ತರನ ಕೇಳ್ರಿ, ನಾ ಹೇಳಕತ್ತಿಲ್ಲ. ಮತ್ತಿದನ್ನ ಅವ್ರು ಹೇಳಕತ್ತಾರ. ಉಡಾಳ್ ಹುಡುಗರು ಹಿಂದೆ ಕುಂತಿರ್ತಾರ. ಶಾಣ್ಯಾರ ರ್ಯಾಂಕ್ ಬಂದು IAS ಆಫೀಸರ್ ಆಗಿರ್ತಾರ, ಮಾಸ್ತರ್ ಆಗಿರ್ತಾರ. ಎಲ್ಲ ಈ ದೇಶದ ದುರಂತ ಏನು ನಡೆದೈತೆ ಅನ್ನೋದು ಹೇಳಕತ್ತೇನೆ ನಾನು. ನನಗೆ ಕಲ್ಸೆಡ್ ಸರ್ ನೆನೆಸ್ಕೊಂಡು, ನಿಮ್ಮೆಲ್ಲ ಶಿಕ್ಷಕರನ್ನ ನೆನೆಸ್ಕೊಂಡು, ಆಗಲ್ಲ ಹೇಳಿದ್ರೆ ನಮ್ಗೆ ರಿಟೈರ್ಮೆಂಟ್ ಸ್ಕೇಲ್ ಬಂದಿಲ್ಲ ಅನ್ನೋದಕ್ಕೆ ಈ ವಿಚಾರ ಹೇಳಕತ್ತೀನಿ. ಉಡಾಳ್ ಹುಡುಗರು ಯಾವುದೋ ಒಂದು ಗ್ರಾಮ ಪಂಚಾಯತಿಯೋ, ಪಟ್ಟಣ ಪಂಚಾಯತಿಯೋ, ಜಿಲ್ಲಾ ಪಂಚಾಯತಿಯೋ ನಿಂತವ್ರು ಏನಾಗ್ಬಿಡ್ತಾರ? ಆಳೂರು ಸರ್ ಏನಾಕ್ಕಾರ? ಉಡಾಳ್ರ. ಮತ್ತೆ ನಾ ಹೇಳೋದು, ಅವರು ಈ ದೇಶದ ಲೀಡರ್ ಹಾಕ್ಕಾರ. ಕಲ್ತವ್ರು ಮತ್ತು ಎಲ್ಲಿ ಹೋಗೋದು? ಇವ್ರು ಬೆಳ್ತನ ಕಣ್ಣಾಗ ಎಣ್ಣೆ ಹಾಕ್ಕೊಂಡು ಓದಿ IAS ಆಫೀಸರ್ ಆಗಿ ಅವ್ರ ಕೈಯಾಗ ಹೋಗಿ ಮತ್ತು ಕಾಯ್ದೆ ಮಾಡೋರು ಯಾರು? ಒಬ್ಬ MLA ಆಗ್ಯಾನ, ಒಬ್ಬ MP ಆಗ್ಯಾನ ಅಂತ ಕೇಳಿದ್ರೆ, ಈ ದೇಶದಲ್ಲಿ ಅವ್ರಿಗೆ 1.5 ಲಕ್ಷ ರೂಪಾಯಿ ರಿಟೈರ್ಮೆಂಟ್ ಇಟ್ಕೊಂಡಾರ. ಇವತ್ತು ನೀವು ಹೋದ್ರಿ, ಪೇಪರ್ ಮಾಧ್ಯಮಗಳನ್ನು ಹೋದ್ರಿ, ಈ ದೇಶದಲ್ಲಿ MLA ಮಾಡೋರು, ರಾಷ್ಟ್ರಪತಿ ಮಾಡೋರು, MP ಮಾಡೋರು, ಎಲ್ಲ ಮಾಡೋರು ಯಾರು ಅಂತ ಕೇಳಿದ್ರೆ ಇಂಥ ಶಿಕ್ಷಕರಿಗೆ ರಿಟೈರ್ಮೆಂಟ್ ತೆಗೆದಾರ ಅಂತ ಕೇಳಿದ್ರೆ ಈ ದೇಶದ ದುರ್ದೈವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಮಾತು ಹೇಳ್ತೀನಿ ಅಂತ ಕೇಳಿದ್ರೆ, ನಾನು ನಿಷ್ಠುರವಾಗಿ ಈ ಮಾತನ್ನು ಸ್ವಲ್ಪ ಕಠಿಣ ಇರಬೇಕು, ನಿಷ್ಠುರಾಗಿರ್ಬೇಕು. ಅವ್ರನ್ನೂ ನನಗೂ ನೋವಿದೆ, ಅವ್ರನ್ನೂ ನನ್ನ ನೋವು ಅನ್ನೋದಕ್ಕೆ ನಾ ಈ ಮಾತನ್ನು ಹೇಳಕತ್ತೀನಿ. ಇವತ್ತು ಯಾರಿಗಾದರೂ ರಿಟೈರ್ಮೆಂಟ್ ಕೊಡಬೇಕಾಗಿತ್ತು ಅಂತ ಕೇಳಿದ್ರೆ, ಅವ್ರಿಗೆ ಧನ ಸಹಾಯ ಮಾಡ್ಬೇಕಾಯ್ತು ಅಂತ ಈ ದೇಶದಲ್ಲಿ ಮೊಟ್ಟ ಮೊದಲು ಶಿಕ್ಷಕರಿಗೆ ಮಾಡಬೇಕು ಅನ್ನುವಂಥದ್ದು ನಂದೊಂದು ಏನು ಅಂತ ಕೇಳಿದ್ರೆ ನಂದೊಂದು ವಿಚಾರ. ಅವ್ರು ನೋಡ್ರಿ 5 ವರ್ಷ MLA ಆಗಿರ್ತಾರ, ಸಾಯು ಮಟನ್ ರಿಟೈರ್ಮೆಂಟ್ ತೊಗೊತಾರಿಲ್ಲ ವಾರದವ್ರೆ. ಅವ್ರಿಗೆ ಯಾಕೆ ಕೊಟ್ರಿ ನೀವು? ಒಂದೇ ದಿನ MLA ಆರಿಸಿ ಬಂದು ಮರುದಿವಸ ಇಳಿದ್ರು ಕೂಡ ಫಿಕ್ಸ್ ಆಯ್ತು. ಒಬ್ಬ ರಾಷ್ಟ್ರಪತಿ ಪಗಾರ ಎಷ್ಟಿದೆ ಈ ದೇಶದಲ್ಲಿ, ಪ್ರಧಾನಮಂತ್ರಿಗೆ ಎಷ್ಟಿದೆ ಗೊತ್ತಿದೆ ನಿಮ್ಗೆಲ್ಲ. ಪೇಪರ್ ಮಾಧ್ಯಮಗಳಲ್ಲಿ ಹೋದ್ರಿ. ಇವ್ರನ್ನೆಲ್ಲರನ್ನು ತಯಾರು ಮಾಡುವಂಥ ಬುನಾದಿ ಆಗಿರ್ತಕ್ಕಂಥ ಶಿಕ್ಷಕರು ರಿಟೈರ್ಮೆಂಟ್ ತೆಗಿತಾರೆ ಅಂತ ಕೇಳಿದ್ರೆ, ಈ ದೇಶದ ವಿಚಾರ ಮೆದುಳು ಎಲ್ಲಿದೆ? ವೇರ್ ಈಸ್ ಬ್ರೈನ್? ವಿಚಾರ ಎಲ್ಲಿದೆ? ಇವತ್ತು ನೀವೆಲ್ಲ ನಾಗರಿಕರಾದವರು ವಿಚಾರ ಮಾಡ್ಬೇಕು ಈ ದೇಶದ ಸಿಸ್ಟಮನ್ನು. ಯಾಕಂತ ಕೇಳಿದ್ರೆ, ಶಿಕ್ಷಕ ಅಂದ್ರೆ ಒಮ್ಮೆ ಮಕ್ಕಳೇ ಇಲ್ಲಿ ಕೇಳ್ರಿ ಮಕ್ಕಳೇ, ಜಪಾನ್ ದೇಶಕ್ಕೆ ಹೇಳಿರಲ್ಲ, ಜಪಾನ್ ದೇಶಕ್ಕೆ ಜಪಾನಿನ ಅಧ್ಯಕ್ಷ ಬರ್ತಾನೆ. ಜಪಾನದ ಅಧ್ಯಕ್ಷ ಪ್ರಧಾನಮಂತ್ರಿ ಒಮ್ಮೆ ಸಡನ್ಲಿ ಇಂಥ ಸ್ಕೂಲಿಗೆ ಬಂದ್ಬಿಡ್ತಾನೆ. ಸ್ಕೂಲಿಗೆ ಬಂದಾಗ ಕೇಳಕತ್ತಿರಲ್ಲ, ಸ್ಕೂಲಿಗೆ ಬರ್ತಾನೆ. ಸ್ಕೂಲಿಗೆ ಬಂದ ಕೂಡಲೇ ಎಲ್ಲ ಶಿಕ್ಷಕರದಾರಲ್ಲ, ಶಿಕ್ಷಕರು ನಮಸ್ಕಾರ ಮಾಡ್ಬೇಕಂತಾರ. ಅಂದಾಗ ಆ ಪ್ರಧಾನಮಂತ್ರಿ ಬಂದು ನಮಸ್ಕಾರ ಮಾಡಿಸ್ಕೊಳ್ಳಂಗಿಲ್ಲ. ಏನಂತಾನಂತ ಕೇಳಿದ್ರೆ, ನಿಮ್ದು ಯಾವುದು ನಮಸ್ಕಾರ ಬೇಡ ನನಗೆ, ನಾನು ನಿಮಗೆ ನಮಸ್ಕಾರ ಮಾಡ್ತೀನಿ ಅಂತ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾನೆ ಶಿಕ್ಷಕರದ್ದು ಒಂದು ಕ್ಲಾಸ್ನಾಗ ಹೋದಾಗ. ಅವಾಗ ನೀವು ಈ ದೇಶದ ಪ್ರಧಾನಮಂತ್ರಿಗಳು, ಅತ್ಯಂತ ಉನ್ನತ ಹುದ್ದೆಯಲ್ಲಿದ್ದವರು, ನೀವ್ಯಾಕೆ ನಮಗೆ ನಮಸ್ಕಾರ ಮಾಡಿದ್ರಿ ಅಂತ ಕೇಳಿದ್ರೆ, ಈ ಪ್ರಧಾನಮಂತ್ರಿ ಆಗಕ್ಕೆ ಮೊದಲು ಈ ಸಂಸ್ಕಾರ ಕೊಟ್ಟವ್ರು ನೀವು, ಅದಕ್ಕೆ ನಿಮಗೆ ನಮಸ್ಕಾರ ಮಾಡ್ತೀನಿ. ಇನ್ನೊಂದು ಗಂಭೀರವಾದಂಥ ವಿಚಾರ ಹೇಳ್ತಾರೆ, ಅದು ಒಂದೇ ಹೇಳೋದಿಲ್ಲ, ಅದ್ರ ಜೊತೆಗೆ ಹೇಳ್ತಾರೆ ಅವರು. ಜಪಾನಿನ ಪ್ರಧಾನಮಂತ್ರಿ ಹೇಳ್ತಾರೆ, ನೀವು ಮಕ್ಕಳ ಮುಂದೆ ನನಗೆ ನಮಸ್ಕಾರ ಅಂದ್ರೆ ನೋಡ್ರಿ ಎಷ್ಟು ಮಜಾ ಇದೆ ಇಲ್ಲಿ. ನೀವು ಎಲ್ಲ ಕೂಡಿದಂಥ ಮಕ್ಕಳ ಮುಂದೆ ನನಗೆ ನಮಸ್ಕಾರ ಅಂದ್ರಿ ಅಂತ ಕೇಳಿದ್ರೆ ನಿಮ್ಮದು ಸಣ್ಣ ಸ್ಥಾನ ಆಗ್ತತಿ.
ನಮ್ಮ ಸರ್ಗಿಂತ ಪ್ರಧಾನಮಂತ್ರಿ ದೊಡ್ಡವ ಅಂತ ಅವ್ರು ತಿಳ್ಕೊಂತಾರ. ನಾನಾ ನಿಮಗೆ ನಮಸ್ಕಾರ ಮಾಡಿದ ಪ್ರಧಾನಮಂತ್ರಿಗಿಂತ ನಮ್ಮ ಸರ್ ದೊಡ್ಡವರು ಅಂತ ತಿಳ್ಕೊಂತಾರ. ಕೇಳ್ರಿ ಈ ಮಾತು ಯಾಕೆ ಇದನ್ನು ಹೇಳಕತ್ತೀನಿ ಅಂತ ಕೇಳಿದ್ರೆ, ಇವತ್ತು ಪ್ರಧಾನಮಂತ್ರಿ ದೊಡ್ಡವಲ್ಲ, ರಾಷ್ಟ್ರಪತಿ ದೊಡ್ಡವರಲ್ಲ. ನಮಗೆ ಯಾರು ದೊಡ್ಡವರು? ಅವ್ರು ತಯಾರು ಮಾಡುವಂಥ ಕಿಂಗ್ ಮೇಕರ್. ಕಿಂಗ್ ದೊಡ್ಡವಲ್ಲ, ಕಿಂಗ್ ಮೇಕರ್ ಯಾರು? ಗುರುಜಿ. ಗುರು ಈಸ್ ಎ ಟೀಚರ್, ಜಂಗಮ ಇಸ್ ಎನ್ ಇನ್ಸ್ಪೆಕ್ಟರ್ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅದಕ್ಕೆ ಗುರುಗಳು ಬಹಳ ದೊಡ್ಡವರು. ಅದಕ್ಕೆ ರಾಧಾಕೃಷ್ಣನ್ ಅವರು ಅವ್ರು ರಿಟೈರ್ಮೆಂಟ್ ಆದಾಗ ಮಕ್ಕಳೆಲ್ಲ ಕುಡ್ಕೊಂಡವ್ರು, ಅವ್ರ ಮಕ್ಕಳೆಲ್ಲ ಅವ್ರು ಕಲ್ತಂಥ ವಿದ್ಯಾರ್ಥಿಗಳು ಏನು ಮಾಡಿದ್ರು, ಆ ಟಾಂಗಾದಾಗ ಕುಂದರ್ಸಿ ತಾವು ಹೇಳಿದ್ರು ಅದನ್ನ. ಮೊನ್ನೆ ಸಿಂದಗಿ ಒಳಗೆ ನೀವು 1-2 ವರ್ಷದಿಂದ ಒಂದು ಕಾರ್ಯಕ್ರಮ ಆಯ್ತು, HD ಕುಲಕರ್ಣಿ ಅವ್ರದ್ದು. ಅವರನ್ನ ಸನ್ಮಾನ ಮಾಡ್ಬೇಕಾದ್ರೆ ಎಲ್ಲ ಹುಡುಗರು ಏನು ಮಾಡಿದ್ರು ಅಂತ ಕೇಳಿದ್ರೆ, ಟಾಂಗಾದಾಗ ಕುಂದರ್ಸಿ ಕುಂಬಾರ್ಸರ ಅವ್ರನ್ನ ಎಳ್ಕೊಂಡು ಬಂದರು ಅಂತ ಕೇಳಿದ್ರೆ, ಇನ್ನೂ ನಮ್ಮ ದೇಶದಲ್ಲಿ ಸಂಸ್ಕೃತಿ ಸತ್ತಿಲ್ಲ, ಜೀವಂತಿದೆ ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕಾಗ್ತದೆ. ಬಹುಶಃ ಇಂಥ ಸಂಸ್ಕಾರವಂತ ನಮ್ಮ ಹಿರಣ್ ಸರ್ ಅವ್ರ ಹಿಂದೆ ಇನ್ವಿಸಿಬಲ್ ಹ್ಯಾಂಡ್ ಅಂತ ಹೇಳ್ತಾರಲ್ಲ, ಕಣ್ಣಿಗೆ ಕಾಣದ ಕೈ ಅಂತ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಂದು ಮಹಿಳೆಯ ಕೈ ಇರ್ತದೆ ಅಂತ, ಕಣ್ಣಿಗೆ ಕಾಣದ್ದು. ಬಹುಶಃ ನಮ್ಮ ಹಿರಣ್ ಸರ್ ಹಿಂದಿರುವಂಥ ಕೈ ಯಾವುದು ಅಂತ ಕೇಳಿದ್ರೆ ನಾ ಏನು ಹೇಳಂಗಿಲ್ಲ ಅದನ್ನ. ಯಾರು ಹೇಳ್ರಿ? ಹಿರಣ್ ಸರ್ ಚಂದಾಗ ಅರ್ಥ ಹಚ್ಚಿ ಹೇಳ್ಬೇಕು ನೀವು. ಸುಮ್ಮನೆ ಶ್ರೀದೇವಿ ಕಲಶೆಟ್ಟಿ ಅಂದ್ಬಿಟ್ರೆ ಹೆಂಗೆ? ಹಾ ನೋಡ್ರಿ, ಶ್ರೀದೇವಿ ಕಲಶೆಟ್ಟಿ ಅವರು ನೋಡ್ರಿ ಭಾಳ ಸಂಗಾತಿಯಾಗಿ, ಗಂಡನ ನೋವಿನಲ್ಲಿ ನೋವಾಗಿ, ಮನೆಗೆ ಹೋದ್ರ ಗಂಡ, ಶಾಲೆಗೆ ಬಂದ್ರೆ ಶಿಕ್ಷಕ, ನಮ್ಮ ಮಠಕ್ಕೆ ಬಂದ್ರೆ ಕಾರ್ಯಕ್ರಮ ನಡೆಸುವಂಥ ನಿರ್ವಾಹಕ. ಎಷ್ಟು ಮುಖಗಳು ಕಲಶೆಟ್ಟಿ ಸರ್ಗೆ. ಅಲ್ಲಿ ತಬಲಾ ಹಿಡ್ಕೊಂಡ್ರೆ ತಬಲಾ ವಾದಕ. ಎಷ್ಟು ಮುಖಗಳು, ಹುಚ್ಚು ಮನಸ್ಸಿನ 10 ಮುಖಗಳು, ಶಿವರಾಮ್ ಕಾರಂತ ಹೇಳ್ತಾರೆ. ಬಹುಶಃ ಅಂತ 10 ಮುಖಗಳನ್ನು ಸಮರ್ಥವಾಗಿ ಬೆಳೆಸಿದಂಥವ್ರು ಯಾರು ಅಂತ ಕೇಳಿದ್ರೆ ಈರಣ್ಣ ಕಲಶೆಟ್ಟಿ ಸರ್ಗೆ. ಕಲಶೆಟ್ಟಿ ಅವರ ನೀವು ಭಾಳ ಗೋಧಿ ಬಿತ್ತೀರಿ, ಜೋಳ ಬಿತ್ತೀರಿ, ಮುಂದೆ ನಿಮ್ಮ ಜೀವನದಾಗ ಅದೇ ಜೋಳದ ಪೀಕ ಬರ್ತೈತಿ, ಗೋಧಿ ಪೀಕ ಬರ್ತೈತಿ. ನೀವೇನು ಚಿಂತೆ ಮಾಡಬೇಡ್ರಿ. ಭಗವಂತ ಭಾಳ ದೊಡ್ಡವ ಅದಾನ, ಅವ ಕೊಡವ ಎಲ್ಲೇ ಅದಾನ, ಎಲ್ಲೇ ಕೊಡ್ತಾನೆ, ಚಿಂತೆ ಮಾಡಬೇಡ್ರಿ. ಇನ್ನೂ ನಿಮ್ಮ ಸೇವೆ ಅನ್ನುವಂಥದ್ದು ಊರಾಗ ಮಠಮಾನ್ಯಗಳು ಭಾಳ ಅದಾವೆ, ಕಾರ್ಯಕ್ರಮ ನಡೀತಾವೆ. ಅಲ್ಲೆಲ್ಲ ಹೋಗಿ ನೀವೇನು ಮಾಡ್ಬೇಕಂತ ಕೇಳಿದ್ರೆ ಏನು ಮಾಡ್ಬೇಕ್ರಿ? ಸೇವಾ ಮಾಡ್ಬೇಕು, ನಿರೂಪಕರಾಗ್ಬೇಕು, ಲೆಕ್ಕಪತ್ರ ಮಾಡ್ಬೇಕು. ನಮ್ದಂಕ್ರ ಇವರ ನೋಡ್ಕೊಂತಾರೆ ಎಲ್ಲ ಲೆಕ್ಕಪತ್ರ ಮಟ್ಟದ್ದೆಲ್ಲ. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಮಾಡೋರಿಗೆ ಭಾಳ ಕೆಲಸಗಳು ಇರ್ತಾವೆ. ಮಾಡ್ಬೇಕು, ಹುಡುಕ್ಬೇಕು. ಪ್ರತಿಭಾ ನವನೋನ್ಮೇಷ ಶಾಲಿನಿ ಅಂತ ಹೇಳ್ತಾರೆ. ಪ್ರತಿಭೆ ಹೊಸದನ್ನು ಹುಡುಕ್ತದಂತ. ಹಂಗೆ ನಮ್ಮ ಈರಣ್ಣವರು ಅಂಥ ಪ್ರತಿಭಾವಂತರದಾರ. ಆ ಕಲಶೆಟ್ಟಿ ಅವ್ರ ಮನೆ ಅಂದ್ರೇ ಹಾಗೆ ಇದೆ. ಬಹುಶಃ ಇಡೀ ಊರಿಗೆ ಒಳ್ಳೆ ಒಂದು ಗಾಣದೆಣ್ಣೆ ಕೊಡುವಂಥ ನಮ್ಮ ವಿನಾಯಕನ ಹೊಸದು ಅವ್ರ ಮನೆಯೊಳಗೆ ಒಟ್ಟು ಒಂದು ಏನೇನೋ ಹೊಸದು ಮಾಡ್ತಿರ್ತಾರೆ ಅವ್ರು. ನಾನೆಲ್ಲ ನೋಡ್ತಾ ಇರ್ತೀನಿ. ಯಾಕೆ ಹೇಳ್ತೀನಿ ಇದನ್ನೆಲ್ಲ ಅಂತ ಕೇಳಿದರೆ, ಅಂಥ ಕೆಲಸ ಅವ್ರ ಮನೆಯಿಂದ ಆಗ್ತಾ ಇದೆ. ಆ ಮನೆತನಕ್ಕೆ ಬಸವಾದಿ ಶಿವಶರಣರು ನಮ್ಮ ಹಿರಣ್ ಸರ್ಗೆ ಮತ್ತು ಶ್ರೀಮತಿ ಶ್ರೀದೇವಿ ಅವರಿಗೆ ಉತ್ತರೋತ್ತರ ಶ್ರೇಯಸ್ಸನ್ನು, ಆಯುಷ್ಯ, ಆರೋಗ್ಯ, ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ತಮಗೆಲ್ಲ ಹೋಗ್ಲಿಕ್ಕೆ ಲೇಟ್ ಆಗ್ಯದ. ತಮ್ಮೆಲ್ಲರಿಗೆ ಶರಣಾರ್ಥಿಗಳನ್ನು ಹೇಳಿ ನಾನು 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಗುರು ಶ್ರೀ. ದಯವಿಟ್ಟು